ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಬೆಳ್ಳೂರು ಗ್ರಾಮ ಪಂಚಾಯತಿನ ನಿಡಿಯಡ್ಕದಲ್ಲಿದ್ದೇವೆ. ವಿಶೇಷವಾಗಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷರಾದಂತಹ ಚಿನ್ನಪ್ಪ ನಾಯಕ ಅವರ ಮನೆಯಲ್ಲಿದ್ದೇವೆ. ನಮ್ಮೊಂದಿಗೆ ನಮ್ಮ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರವಿ ನಾಯ್ಕಪ್ಪ ಇದ್ದಾರೆ. ಅದೇ ರೀತಿ ಹಿರಿಯ ವಕೀಲರಾದ ಥಾಮಸ್ ಡಿಸೋಜಾ ಅವರಿದ್ದಾರೆ. ಅದೇ ರೀತಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಗಂಗಾಧರ ತೆಕ್ಕೆಮೂಲಿಯರು. ನಾವು ಜೊತೆಯಾಗಿ ಇವತ್ತು ಚೆನ್ನಿಯಪ್ಪಣ್ಣನ ಮನೆಗೆ ಭೇಟಿ ಕೊಟ್ಟಿದ್ದೇವೆ. ವಿಶೇಷವಾಗಿ ನಮ್ಮ ಜೊತೆ ರವಿ ನಾಯ್ಕಪ್ಪ ಇದ್ದಾರೆ. ಅವರ ಚೆನ್ನಿಯಪ್ಪಣ್ಣನ ಮನೆ ಒಂದು ಹಲಸಿನ ಮರ, ಈ ಮರದ ಅಡಿಯಲ್ಲಿ ನಾವು ಸೇರಿದ್ದೇವೆ. ನಮ್ಮೊಂದಿಗೆ ರವಿ ನಾಯ್ಕಪ್ಪ ಅವರು ಮಾತಾಡ್ತಾ ಇದ್ದಾರೆ. ಈಗ ಬನ್ನಿ. ಬಂಧುಗಳೇ ನಮಸ್ತೆ. ನಾವು ಈಗಾಗಲೇ ಹೇಳಿದಂತೆ ನೆಟ್ಟಣಿಗೆ ಗ್ರಾಮದ ಬೆಳ್ಳೂರು ಗ್ರಾಮ ಪಂಚಾಯತಿನ ನೆಟ್ಟಣಿಗೆ ಗ್ರಾಮದ ನಿಡಿಯಡ್ಕದಲ್ಲಿ ಯಕ್ಷಗಾನ ಕಲಾವಿದ, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಚೆನ್ನಿಯಪ್ಪ ನಾಯಕ ಅವರ ಮನೆಯನ್ನು, ಅವರ ತೋಟವನ್ನು ವೀಕ್ಷಿಸಬೇಕು ಅಂತ ಬಂದಿದ್ದೇವೆ. ನಮ್ಮ ಜೊತೆಗೆ ಹಿರಿಯ ವಕೀಲರು, ಪುತ್ತಿಗೆ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಸಾಹಿತಿಗಳು ಆದಂತಹ ಅಡ್ವೊಕೇಟ್ ಥಾಮಸ್ ಡಿಸೋಜ ಇದ್ದಾರೆ, ಚೆನ್ನಿಯಪ್ಪ ನಾಯಕ್ ಇದ್ದಾರೆ. ಅದೇ ರೀತಿ ನಮ್ಮ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ಗಂಗಾಧರ ತೆಕ್ಕೆಮೂಲೆ ಅವರಿದ್ದಾರೆ. ನಾವು ಈ ತೋಟವನ್ನೆಲ್ಲ ವೀಕ್ಷಿಸಿದೆವು. ವಿಶೇಷ ನಮ್ಮ ಗಮನ ಸೆಳೆದಂಥ ಒಂದು ಹಲಸಿನ ಮರದ ನೆರಳಿನಲ್ಲಿ ನಾವು ನಿಂತಿದ್ದೇವೆ. ಈ ಹಲಸಿನ ಮರವನ್ನು ನೀವು ನೋಡಿದರೆ ಹಲಸಿನಕಾಯಿ ಬಹಳವಾಗಿ ಅವರ ಮನಸ್ಸಿನಂತೆ ಅರಳಿ ನಿಂತಿದೆ ನೋಡಿ. ಬುಡದಿಂದಲೇ, ನೆಲದಿಂದಲೇ ಹಲಸಿನಕಾಯಿ ಅರಳುವಂಥ ಒಂದು ವಿಶೇಷತೆ. ಅಂದರೆ ಸಾಮಾನ್ಯವಾಗಿ ಹಲಸಿನ ಮರದಲ್ಲಿ ಹಲಸಿನಕಾಯಿಯನ್ನು ಕೊಯ್ಲಿಕ್ಕೆ ಒಬ್ಬರು ಜನ ಬೇಕಾದರೆ, ಇವರ ಚೆನ್ನಿಯಪ್ಪಣ್ಣನ ಮನೆಯಲ್ಲಿ ಕೆಳಗಿನಿಂದಲೇ ಹಲಸಿನಕಾಯಿಯ ಬೆಳೆದು ಬಂದು ನಿಂತಿದೆ ಅಂತ ಒಂದು ಸುಂದರವಾದ ವಾತಾವರಣ. ಈ ಮನೆಯಲ್ಲಿ ನಾವು ಉಪಚಾರವನ್ನು ಸ್ವೀಕರಿಸಿದ್ದೇವೆ. ಅವರ ಶ್ರೀಮತಿಯವರು ನಮಗೆ ಉಪಚಾರವನ್ನು ಮಾಡಿದ್ದಾರೆ. ಬಹಳ ಉತ್ತಮ ರೀತಿಯಲ್ಲಿ ಬೆಳೆದು ನಿಂತಹ ಸುಫಲದೊಂದಿಗೆ ಬೆಳೆದು ನಿಂತಹ ಈ ಹಲಸಿನ ಮರದಲ್ಲಿ ಎಷ್ಟು ಹಲಸಿನಕಾಯಿಗಳು, ಅದು ಅವರ ಮನಸ್ಸಿನಂತೆ ಅರಳಿ ನಿಂತಹ ಹಲಸಿನಕಾಯಿಗಳು. ನಾವು ಒಂದಷ್ಟು ಹಲಸಿನಕಾಯಿಗಳನ್ನು ಇಲ್ಲಿಂದ ಕೊಂಡೊಯ್ತಾ ಇದ್ದೇವೆ. ಇಂಥ ಒಂದು ಸುಂದರ ಪರಿಸರ ನಮ್ಮ ಈ ಆಧುನಿಕ ತಂತ್ರಜ್ಞಾನದ ಲೋಕದಲ್ಲಿ ಸಿಗದಂತಹ ಒಂದು ಅಟ್ಮಾಸ್ಫಿಯರ್ ಇಲ್ಲಿ ನಮಗೆ ತುಂಬ ತಂಪಾದಂಥ ಒಂದು ವಾತಾವರಣ. ಈ ಚೆನ್ನಿಯಪ್ಪ ನಾಯಕರು ನಿವೃತ್ತ ಉದ್ಯೋಗಿಯು, ಅದೇ ರೀತಿ ಯಕ್ಷಗಾನ ಕಲಾವಿದರು. ಈ ಮನೆಯನ್ನು ಎಷ್ಟು ಚಂದವಾಗಿ ಅವರು ಅರಳಿಸಿದ್ದಾರೆ ಅಂತ ನೋಡಬೇಕಿದ್ರೆ ಈ ಮನೆಯ ಸುತ್ತಮುತ್ತ ಎಲ್ಲ ನೋಡಬೇಕು. ಅಂತೂ ಬಹಳ ಖುಷಿ ಕೊಟ್ಟಂಥ ಒಂದು ದಿನದಲ್ಲಿ ನಾವೆಲ್ಲರೂ ಜೊತೆ ಸೇರಿದ್ದೇವೆ. ಥಾಮಸ್ ವಕೀಲರು ಇಲ್ಲಿ, ಗಂಗಾಧರ ತೆಕ್ಕೆಮೂಲಿ ಅವರಿಲ್ಲಿ, ಅಖಿಲೇಶ್ ನಗುಮುಗಂ ನಮ್ಮ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾದಂಥ ಅಖಿಲೇಶ್ ನಗುಮುಗಂ, ನಾವೆಲ್ಲರೂ ತುಂಬ ಸಂತೋಷಪಟ್ಟಂಥ, ಮಣ್ಣಿನಲ್ಲಿ ನಲಿದಾಡುವಂತಹ ಒಂದು ದಿನ ಈ ದಿನ. ಎಲ್ಲರಿಗೂ ಈ ಸುಂದರ ದೃಶ್ಯವನ್ನು ನಾವು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ತಮಗೆಲ್ಲರಿಗೂ ವಂದನೆಗಳು. ಚೆನ್ನಿಯಪ್ಪಣ್ಣ ಒಂದೆರಡು ಮಾತುಗಳನ್ನು ನಮ್ಮ ಮುಂದೆ. ನಮ್ಮಲ್ಲಿಗೆ ಇವರೆಲ್ಲರೂ ಬಂದು ಸಂತೋಷಪಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಈ ಹಲಸಿನ ಮರದ ಬುಡದಲ್ಲಿ ನಿಂತುಕೊಂಡು ನನಗೂ ನನ್ನ ಧರ್ಮಪತ್ನಿಗೂ ಸಂತೋಷವನ್ನು ಉಂಟು ಮಾಡಿದ್ದಕ್ಕೆ ಇವರಿಗೆ ನನ್ನ ಪರವಾಗಿ ಕೃತಜ್ಞತೆಗಳು. ಚೆನ್ನಿಯಪ್ಪ ನಾಯಕರ ಈ ವಿಶೇಷವಾದ ಹಲಸಿನ ಮರ, ನೆಲದ ಬುಡದಿಂದಲೇ ಹಲಸಿನಕಾಯಿ ಬೆಳೆಯುವಂಥ ಹಲಸಿನ ಮರದ ಅಡಿಯಿಂದ ಅವರೊಂದಿಗೆ ಹಲಸಿನ ಕಾಯಿಯನ್ನು ಸ್ವೀಕರಿಸಿ ಕ್ಯಾಮರಾಮನ್ ಅಖಿಲೇಶ್ ನಗುಮುಗನ್ ಜೊತೆಗೆ ರವಿ ನಾಯ್ಕ.